ಹಲೋ ಎಲ್ರಿಗೂ ಕೂಡ ನಮಸ್ಕಾರ. ನನ್ನ ಇವತ್ತಿನ ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಆ್ಯಕ್ಚುಲಿ ಇದು ಇವತ್ತಿಂದಲ್ಲ, 1 ವೀಕ್ ಬಿಫೋರ್ ವಿಡಿಯೋ ನಾನು ಇವಾಗ ಪೋಸ್ಟ್ ಮಾಡ್ತಾ ಇದ್ದೀನಿ. ಹೇಳಿದ್ನ ವ್ಲಾಗ್ ಮಾಡುವಂತಹ ಫೋನನ್ನು ನಾನು ಇಲ್ಲೇ ಬಿಟ್ಟು ಹೋಗಿದ್ದರಿಂದ ನಾನು ಏನೂ ವ್ಲಾಗ್ ಮಾಡ್ಕೊಳ್ಳೋಕ್ಕಾಗಿಲ್ಲ. ಸೊ ಹಾಗಾಗಿ ಏನು ಮಾಡಿದ್ದೀನಿ, ಬೆಂಗಳೂರಿನಲ್ಲಿ ಏನು ಮಾಡಿದ್ದೆ ಅದನ್ನು ನಾನೀಗ ಪೋಸ್ಟ್ ಮಾಡ್ತಾಯಿದ್ದೀನಿ. ಸೊ ಧನಿಯಾ ಪುಡಿ, ಖಾರದ ಪುಡಿ ಪ್ರತಿಯೊಂದು ಮಾಡಿದ್ದೀನಿ. ಸೊ ಅದನ್ನು ಚಿಕ್ಕ ಚಿಕ್ಕ ಗ್ಲಿಮ್ಸ್ನ ತೊಗೊಂಡಿದ್ದೆ, ಯಾಕಂದರೆ ದೊಡ್ಡ ವೀಡಿಯೋ ಮಾಡೋಷ್ಟು ಟೈಮ್ ಇರಲಿಲ್ಲ. ಸೊ ಹಾಗಾಗಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡ್ತಾ, ಶೇರ್ ಮಾಡ್ತಾ, ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಸೊ ಎಲ್ಲರೂ ಕೂಡ ಹುಟ್ಟತಾನೆ ಎಲ್ಲ ಕಲ್ತ್ಕೊಬರಲ್ಲ ಅಂತ ಅನ್ನೋದಕ್ಕೆ ನಾನೇ ಸಾಕ್ಷಿ. ಯಾಕಂದರೆ ಚಕ್ಲಿ, ಕೋಡ್ಬಳೆ ಒಂದು ದಿನಕ್ಕೂ ನನಗೆ ಇಲ್ಲಿವರೆಗೂ ಯಾರೂ ಹೇಳಿಕೊಟ್ಟು ಇರಲಿಲ್ಲ ಈ ಥರ ಮಾಡಬೇಕು, ಇಷ್ಟಿಷ್ಟು ಹಾಕಬೇಕು ಅಂತ. ಸೊ ನಾನು ಕೆಲವೊಬ್ಬೊಬ್ಬರನ್ನ ನೋಡಿ ಕಲಿತಿದ್ದು ಆ್ಯಕ್ಚುಲಿ. ಸೊ ಹಾಗೆ ಚಕ್ಲಿ, ಕೋಡ್ಬಳೆ ಪ್ರತಿಯೊಂದು ಇವಾಗ ಯಾವ ಥರ ಕೆಪಾಸಿಟಿ ಬಂದಿದೆ ಅಂದರೆ, ವೆಜ್ ಆದರೂ ಸರಿ, ನಾನ್ ವೆಜ್ ಆದರೂ ಸರಿ ಎಲ್ಲ ಮಾಡೋ ಕೆಪಾಸಿಟಿ ನನಗಿವಾಗ ಇದೆ ಅನ್ನುವಂತಹ ಸೆಲ್ಫ್ ಕಾನ್ಫಿಡೆನ್ಸ್ ಬಂದುಬಿಟ್ಟಿದೆ, ನಾಟ್ ಓನ್ಲಿ ಇನ್ ಕುಕ್ಕಿಂಗ್. ಹಲೋ ಎಲ್ರಿಗೂ ಕೂಡ ನಮಸ್ಕಾರ. ನನ್ನ ಇವತ್ತಿನ ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು ಈಗಾಗಲೇ ನೋಡ್ತಾ ಇರ್ಬೋದು, ಗ್ಯಾಸ್ ಸಿಲಿಂಡ್ರು, ಇಲ್ಲಿ ಸ್ಟೌವು, ಹಾಗೆ ಇಲ್ಲೆಲ್ಲ ಹರಡ್ಕೊಂಡು ಕೂತಿದ್ದೀನಿ. ಸೊ ಇದೆಲ್ಲ ಏನಪ್ಪ ಅಂತ ಅಂದರೆ ಮಹಾಲಯ ಅಮಾವಾಸ್ಯೆಯ ಪ್ರಿಪ್ರೇಷನ್ನು. ಸೊ ನಿಮ್ಮ ಮುಂದೆ ಇನ್ಮೇಲೆ ಇವತ್ತಿನ ಬ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಮಹಾಲಯ ಅಮಾವಾಸ್ಯೆಗೆ ತಿಂಡಿ, ಕರ್ದಿರೋ ಐಟಮ್ಸ್ಗಳು ಪ್ರತಿಯೊಂದೂ ಕೈಯಾರೆ ಮಾಡೋದು. ಸೊ ಹಾಗಾಗಿ ಬನ್ನಿ ಮಾಡೋಣ. ನೀವು ಕೂಡ ನನ್ನ ಜೊತೆಲಿ ಇರಿ. ಇವತ್ತು ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ. ಸ್ಟಾರ್ಟ್ ಮಾಡಿರೋದು ಮಧ್ಯಾಹ್ನನೇ ಮಾಡಿದ್ದೆ. ಸೊ ಮಧ್ಯಾಹ್ನ ಮಾಡಿ ಇವಾಗ ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ. ಚಕ್ಲಿ, ಕೋಡ್ಬಳೆ ಎಲ್ಲ ಸ್ವಲ್ಪ ಮಾಡಿದ್ದೀನಿ. ಇವಾಗ ನೆಕ್ಸ್ಟ್ ರೌಂಡ್ ಮಕ್ಕಳಿಗೆಲ್ಲ ಹಾಲೆಲ್ಲ ಕೊಟ್ಟು ಇವಾಗ ನೆಕ್ಸ್ಟ್ ರೌಂಡ್ ಕೂತಿದ್ದೀನಿ. ಸೊ ಹೊರ್ಕೊಳ್ಳೋಕ್ಕೆ ಈ ಥರ ಸಪೋರ್ಟು, ಹಾಗೆ ಇಲ್ಲಿ ಸಿಲಿಂಡ್ರೆಲ್ಲ ಕೆಳಗಡೆ ಕೂತ್ಕೊಂಡು ಮಾಡೋ ಥರ ಹಾಕೊಂಡಿದ್ದೀನಿ. ಗ್ಯಾಸ್ ಸ್ಟೌವಲ್ಲಿ ನಿಂತ್ಕೊಂಡು ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ. ಸೊ ಬನ್ನಿ ಇನ್ನು ಸ್ಟಾರ್ಟ್ ಮಾಡೋಣ. ಏನೇನು ರೆಸಿಪಿ ಇನ್ ಡೀಟೇಲ್ಸ್ ಏನಾದರೂ ಬೇಕು ಅಂತ ಅಂದರೆ ಕೇಳಿ. ಸುಮ್ಮನೆ ರೆಸಿಪಿ ಎಲ್ಲ ಶೂಟ್ ಮಾಡ್ಕೊಳ್ಳೋಷ್ಟು ಸೀರಿಯಸ್ಲಿ ಪುರ್ಸೋತಿಲ್ಲ, ನೋಡೋಣ, ಓಕೆನಾ? ಸೊ ಬನ್ನಿ, ಲೆಟ್ ಸ್ಟಾರ್ಟ್ ದ ವಿಡಿಯೋ. ಕುಕ್ಕಿಂಗಲ್ಲಿ ಮಾತ್ರ ಅಲ್ಲ, ಎಲ್ಲ ಫೀಲ್ಡ್ನಲ್ಲೂ ಹೊಸದಾಗಿ ಕಲಿಬೇಕು ಅಂದರೆ ನನಗೆ ತುಂಬ ಇಷ್ಟ ಆಗುತ್ತೆ. ಹಾಗೆ ಕಲಿತೀನಿ ಕೂಡ, ಬೇಗ ಕಲಿತೀನಿ ಕೂಡ. ಸೊ ಇನ್ನು ಬನ್ನಿ, ತಡ ಮಾಡೋದು ಬೇಡ, ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಎಂಡ್ವರೆಗೂ ನೋಡಿ, ತುಂಬ ಇಂಟ್ರೆಸ್ಟಿಂಗಾಗಿ ಇರುತ್ತೆ. ಸೊ ಮಾಡಿರೋದು ಅಂದರೆ 3:30 ಶುರು ಮಾಡಿದ್ದು ನಾನು, ತುಂಬ ಲೆಂತಿ ಆಗೋಗ್ಬಿಡ್ತು. ಇವಾಗ ಬಿಡಿ, ನಾನು ಸ್ವಲ್ಪ ಕ್ವಾಂಟಿಟಿ ಎಲ್ಲ ಕಮ್ಮಿ ಮಾಡಿಬಿಟ್ಟಿದ್ದೀನಿ. ಈ ವರ್ಷ ಒಂದೇ 1 kg ಹಾಕಿದ್ದಿದ್ದು, ಬಟ್ ಲಾಸ್ಟ್ ಇಯರೆಲ್ಲ ತುಂಬ ಹಾಕ್ಬಿಟ್ಟಿದ್ದೆ. ತುಂಬ ಸ್ಟ್ರೆಸ್ಫುಲ್ ಅಂತ ಅನ್ನಿಸ್ಬಿಟ್ಟಿತ್ತು ಒಬ್ಬಳೇ ಕೂತ್ಕೊಂಡು ಮಾಡೋದು. ಸೊ ಹಾಗಾಗಿ ಈ ಸಲ ಎಷ್ಟು ಬೇಕಷ್ಟು ಮಾಡ್ಕೊಳ್ಳೋಣ. ಅವ್ರು ಏನು ಹಿರಿಯರು ಯಾರೂ ಹೇಳಲ್ಲ ತುಂಬ ಕಷ್ಟಪಟ್ಟು ಹಾಕಿ ಅಂತ, ಮನ್ಸಾರೆ ಹಾಕಿ ಅಂತ ಹೇಳ್ತಾರೆ ಅಷ್ಟೇ ಧೂಪನ. ಸೊ ಅದೇ ರೀತಿಯಾಗಿ ನಾನು ಬರೀ 1 kg ಅಷ್ಟೇ, ಅದೂ ಮಾಡಬಾರ್ದು ಅಂತ ಅಂದ್ಕೊಂಡೇ ಇದ್ದೆ. ಬಟ್ ಇಲ್ಲ, ಎಡೆಗಾದರೂ ಮಾಡಲೇಬೇಕು ಅಂತ ಅಂದ್ಬಿಟ್ಟು ಸ್ವಲ್ಪ ಮಾಡ್ತಾಯಿದ್ದೀನಿ. ಹಾಗೆ ಫುಲ್ ಕಂಪ್ಲೀಟಾಗಿ ಮಾಡಿದ್ದಾಗಿತ್ತು. ಬಟ್ ನೆಕ್ಸ್ಟ್ ಇಯರಿಂದ ಇಷ್ಟು ಮಾಡಲ್ಲ, ಎಡೆಗೆ ಎಷ್ಟೆಷ್ಟು ಬೇಕು ಎಡೆಗಿಡೋದೇ 5-6 ಇಡ್ತೀವಿ. ಸೊ ಅಷ್ಟನ್ನು ಮಾತ್ರ ಮಾಡ್ಕೊಂಡು ಹೋಗೋಣ. ಇನ್ನು ಬಂದ್ಬಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ತುಂಬ ಕಷ್ಟ ಆಗುತ್ತೆ ಫ್ರೆಂಡ್ಸ್. ನೋಡಿ, ಅಲ್ಲಿ ಪ್ಯಾಕಿಂಗ್ ಮಾಡಿಕೊಂಡು, ಈ ಕಡೆ ಮಕ್ಕಳು ನೆಕ್ಸ್ಟ್ ಡೇ ಮಗನಿಗೂ ಕೂಡ ಸ್ಕೂಲ್ ಇತ್ತು, ಅವ್ನು ಸ್ಕೂಲ್ಗೂ ಕೂಡ ರೆಡಿ ಮಾಡಿ, ತಿಂಡಿ, ಅಡುಗೆ ಪ್ರತಿಯೊಂದು ಮಾಡೋದು ಕಷ್ಟ ಆಗುತ್ತೆ. ಸೊ ಹಾಗಾಗಿ ಸ್ವಲ್ಪನೇ ಮಾಡಿಕೊಂಡು ಹೋಗೋಣ ಅಂತ ಅಷ್ಟೇ. ಚಕ್ಲಿ ಎಲ್ಲ ಚೆನ್ನಾಗಿ ಬಂತು, ಚಕ್ಲಿ, ಕೋಡ್ಬಳೆ. ನನಗೆ ಇನ್ನೊಂದು ಲಕ್ ಅಂತ ಅಂದರೆ, ಈ ವರ್ಷ ಯಾವುದು ಮುರಿದೋಗಲಿಲ್ಲ, ಯಾವುದು ಹಾಳಾಗಲಿಲ್ಲ, ಅದೇ ಲಕ್ಕು. ಫಸ್ಟ್ ಟೈಮ್ ಟ್ರೈ ಮಾಡಿದೆ, ಫಸ್ಟ್ ಟೈಮೇ ಚೆನ್ನಾಗಿ ಬಂತು. ಸ್ವಲ್ಪ ಚಕ್ಲೀಲಿ ಏನಾಗ್ಬಿಡ್ತು, ಚಿಕ್ಕದಾಗಿ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಆಮೇಲೆ ಸ್ವಲ್ಪ ಮೈದಾ ಮಿಕ್ಸ್ ಮಾಡಿದೆ, ತುಂಬ ಚೆನ್ನಾಗಿ, ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಸೊ ಓಕೆ, ಹಿಂಗೆ ಎಲ್ಲರೂ ಅಷ್ಟೇ ಕಲಿತಾ ಎಲ್ಲ ಕಲಿತೇ ಬಿಡ್ತೀವಿ. ಸೊ ಏನು ಕಲಿಬಾರ್ದು ವಿದ್ಯೆ ಏನಲ್ಲ, ಚಕ್ಲಿ ಕೋಡ್ಬಳೆ ಮಾಡೋದು ಅನ್ನೋದು ನನಗೆ ಇವಾಗ ಅನ್ನಿಸ್ತಿದೆ. ಫಸ್ಟು ಆಗಲ್ಲಪ್ಪ ಅಂತ ಭಯ ಪಡ್ಕೊಂಡು ಎಲ್ಲ ಮಾಡ್ತಾಯಿದ್ದೆ, ನೀವು ಬನ್ನಿ ಮಾಡಿ ಅಂತ. ಸೊ ಇವಾಗ ಏನಂಗೇನಿಲ್ಲ. ಸೊ ಎವ್ರಿಥಿಂಗ್ ಈಸ್ ಪಾಸಿಬಲ್ ಅಂತ ಅಂತಾರಲ್ಲ, ಸೊ ಆ ಥರ. ಆಮೇಲೆ ಎಲ್ಲ ಆಯಿತು. ಎಲ್ಲ ಆದಮೇಲೆ ಚಕ್ಲಿ ಮಧ್ಯಾಹ್ನದಿಂದ ಸಂಜೆವರೆಗೂ ಬರೀ ಚಕ್ಲಿನೇ ಮಾಡಿದ್ದಾಯಿತು. ಸಂಜೆ ಮೇಲೆ ಕೋಡ್ಬಳೆ.
ನನ್ನ ಮಗಳು ಕೂಡ ನನಗೆ ಹೆಲ್ಪ್ ಮಾಡ್ತಾ ಇದ್ದಾಳೆ. ಇವಾಗ ಸದ್ಯಕ್ಕೆ ನನ್ನ ಪಾರ್ಟ್ನರ್ ಇವಳು ಒಬ್ಬಳೆ. ಸ್ವಲ್ಪ ಇವತ್ತು ಇವಳಿಗೆ ಜ್ವರ ಬಂದಿತ್ತು. ಸೊ ಇವಾಗ ಸ್ವಲ್ಪ ಪರವಾಗಿಲ್ಲ. ರಾತ್ರಿ ಇವತ್ತು ನೈಟ್ ನೋಡಬೇಕು. ನೆನ್ನೆನೂ ಕೂಡ ಅಷ್ಟೇ ನೈಟ್ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಏನಕ್ಕೆ ಅಂತ ಗೊತ್ತಿಲ್ಲ, ವಿತೌಟ್ ಎನಿ ರೀಸನ್ ಹಂಗಾಗಿತ್ತು. ಸೊ ಲೆಟ್ಸ್ ಸಿ ಇವತ್ತೇನಾಗತ್ತೆ ಅಂತ. ನಾವು ಮಲ್ಕೊಳ್ಳೋದೆ ಒಂದು ಆಗುತ್ತೆ ಇವತ್ತು ಆಲ್ಮೋಸ್ಟ್. ಇವಾಗ ಆಲ್ರೆಡಿ 9 o'clock. 9 ಅಂದರೆ ಒಂದು 12 ಗಂಟೆ 1 ಗಂಟೆ ಆಗ್ಬೋದು. ನೋಡೋಣ ಎಷ್ಟೊತ್ತಾಗುತ್ತೆ ಅಂತ. ಸೊ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇರ್ತೀನಿ, ನೋಡಿ. ಆಮೇಲೆ ರಾತ್ರಿ ಮೇಲೆ ಸ್ವಲ್ಪ ಕೋಡ್ಬಳೆ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ಇನ್ನು ನೆಕ್ಸ್ಟ್ ಕರ್ಜಿಕಾಯಿ ನನಗೆ ತುರಿಯೋಕ್ಕಂತೂ ಆಗಲಿಲ್ಲ. ಹಸ್ಬೆಂಡ್ ಬರಲಿ ಅಂತ ವೆಯ್ಟ್ ಮಾಡ್ತಿದ್ದೆ. ಅವ್ರ ಹತ್ರ ತುರಿಸ್ಕೊಂಡು ಆಮೇಲೆ ನಾನು ಮಾಡಿದ್ದು ಕರ್ಜಿಕಾಯಿನ. ಖಾರದ ಪುಡಿ, ಧನಿಯಾ ಪುಡಿ ಪ್ರತಿಯೊಂದೂ ಮಾಡಾಗಿದೆ. ಸೊ ಆ್ಯಕ್ಚುಲಿ ಇದು ಒಂದು ಸೆಕೆಂಡ್ ಟೈಮ್ ಅನ್ಸುತ್ತೆ ನಾನು ಒಬ್ಬಳೇ ಮಾಡ್ತಾ ಇರೋದು. ಸೊ ವಿತೌಟ್ ಎನಿ ಒನ್ ಹೆಲ್ಪ್. ಇದಿಷ್ಟು ಮಾಡೋದಕ್ಕೆ ಮನೆಯವರೆಲ್ಲ ಕೂತ್ಕೊಂಡು 2 ದಿನದ ಹಿಂದೆನೇ ಎಲ್ಲ ಮಾಡ್ತಾರೆ. ಸೊ ಒಬ್ಬಳೇ ಮಾಡ್ತಾಯಿದ್ದೀನಿ. ಸರಿ ನೋಡೋಣ ಏನಾಗುತ್ತೆ ಅಂತ. ಚಕ್ಲಿ ಆಯಿತು, ಇವಾಗ ಕೋಡ್ಬಳೆ ಮಾಡ್ತಾಯಿದ್ದೀನಿ. ಸೊ ಚೆನ್ನಾಗಿ ಬಂದಿದೆ, ಲಕ್ಕಿಲಿ ಚೆನ್ನಾಗಿ ಬಂದಿದೆ. ಮಳೆ ಬರ್ತಾ ಇದೆ ಹೊರಗೆ. ಎಂಥ ಕೆಟ್ಟ ವೆದರು ಅಂದರೆ ಖಾರದ ಪುಡಿ ತಂದಿರಲಿಲ್ಲ, ಮೆಣಸಿಕಾಯಿ ತಂದಿರಲಿಲ್ಲ. ಆವಾಗ ಫುಲ್ ಬಿಸಿಲಿತ್ತು. ಇವಾಗ ಖಾರದ ಪುಡಿ ಮೆಣಸಿಕಾಯಿ ಎಲ್ಲ ತಂದು ಇಟ್ಟಾಗ ಮಳೆ ಜಾಸ್ತಿ ಆಗಿಬಿಟ್ಟಿತ್ತು. ಸೊ ಹುರಿದು ಸ್ಟೌವಲ್ಲಿ ಹುರಿದು ಮಾಡಿದ್ದಾಯಿತು. ಹೆಂಗಾಗ್ಬಿಟ್ಟಿತ್ತು ಇವಾಗ ಸಿಚುವೇಶನ್ ಅಂತ ಅಂದರೆ, ಅವನಿಗೆ ಎಕ್ಸಾಮ್ ಇತ್ತು, ಅವನಿಗೆ ಎಕ್ಸಾಮ್ ಮುಗ್ದಿತ್ತು, ಇವಳಿಗೆ ಎಕ್ಸಾಮ್ ಇತ್ತು, ಜೊತೆಗೆ ಇವಳಿಗೆ ತುಂಬ ಫೀವರ್ ಕೂಡ ಬಂದಿತ್ತು. ಅದ್ರ ಜೊತೆಗೆ ಹಬ್ಬಕ್ಕೆ ಪಾತ್ರೆಯಿಂದ ಹಿಡಿದು ಪ್ರತಿಯೊಂದು ಗ್ರಾಸರೀಸಿಂದ ಹಿಡಿದು ಎಲ್ಲ ಇಲ್ಲಿಂದನೇ ತೊಗೊಂಡೋಗೋದ್ರಿಂದ ಅದೆಲ್ಲ ಸ್ವಲ್ಪ ಟೆನ್ಷನ್ ಆಗಿಬಿಟ್ಟಿತ್ತು ನನಗೆ, ಏನು ಮಾಡ್ತೀನೋ ಏನೋ ಅಂತ. ಸೊ ಎಲ್ಲ ಕಂಪ್ಲೀಟಾಗಿ ತಗೊಂಡು ಪ್ಯಾಕ್ ಮಾಡಿ ಇಟ್ಟು ಆಮೇಲೆ ನಾನು ತಿಂಡಿ ಕೂತಿದ್ದು. ಯಾಕಂದರೆ ಆಮೇಲೆ ಆಗಲ್ಲ ಅಂತ. ಯಾಕಂದರೆ ಮನೆಯೆಲ್ಲ ಕಂಪ್ಲೀಟ್ ಎಣ್ಣೆ ಆಗಿಬಿಡುತ್ತೆ. ಯಾಕಂದರೆ 3-4 ಸಲ ತೊಳಿಬೇಕು. ಅದಕ್ಕೋಸ್ಕರ ಎಲ್ಲ ನೀಟಾಗಿ ಮಾಡಿಟ್ಟು ನೈಟೆಲ್ಲ ಎತ್ತಿಟ್ಟು ಆಮೇಲೆ ನಾನು ನೆಲ ಎಲ್ಲ ಒರೆಸೋದು ಎಲ್ಲ ನಾನು ನೈಟ್ ಮಾಡೋಕ್ಕೆ ಹೋಗಲಿಲ್ಲ. ಮಗನ ನೆಕ್ಸ್ಟ್ ಡೇ ಸ್ಕೂಲಿಗೆ ಕಳಿಸಿ ಮಗಳಿಗೂ ಸ್ವಲ್ಪ ಹುಷಾರಾಗಿದ್ಲು ಅಂತ ಅನಿಸಿತ್ತು. ನಾನು ಅಂದ್ಕೊಂಡಿದ್ದೆ ಅವಳು ಏನಾದ್ರು ಇನ್ ಕೇಸ್ ಹುಷಾರು ಆಗಲಿಲ್ಲ ಅಂತ ಅಂದರೆ ಏನಪ್ಪ ಮಾಡೋದು, ಅಲ್ಲೋಗಿ ತೊಂದರೆ ಅನುಭವಿಸ್ಬೇಕಲ್ಲ ಅಂತ ಅನಿಸಿತ್ತು. ಬಟ್ ಇಲ್ಲ, ಹುಷಾರಾಗ್ಬಿಟ್ಲು ಅವಳು ಕೂಡ. ದೇವ್ರಿಗೆ ಅನಿಸ್ಬಿಟ್ಟಿದೆ ಅನಿಸುತ್ತೆ, ಇವಳು ಒಬ್ಬಳೇ ಎಲ್ಲನೂ ಮಾಡ್ಕೊತಿದ್ದಾಳಲ್ಲ, ಅಟ್ಲೀಸ್ಟ್ ಹಿಂಗಾದರೂ ನೆಮ್ಮದಿ ಸಿಗಲಿ ಅವಳಿಗೆ ಅಂತ. ಸೊ ಹಾಗಾಗಿ ಅವಳು ಕೂಡ ಹುಷಾರಾಗ್ಬಿಟ್ಲು. ಆಮೇಲೆ ಎಲ್ಲ ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆಗೋಷ್ಟೊತ್ತಿಗೆ 1:15 ಆಯಿತು. ಎಲ್ಲ ಎತ್ತಿಟ್ಟು ನಾನಿನ್ನೂ ಊಟನೇ ಮಾಡಿರಲಿಲ್ಲ. ಆಮೇಲೆ 1:15ಗೆ ಊಟ ಮಾಡಿಬಿಟ್ಟು ಅದು ಬೈದರು, ಹಸ್ಬೆಂಡ್ ಬೈದು ಊಟ ಮಾಡು, ಆಮೇಲೆ ನೀನು ಎತ್ತಿಟ್ಕೊಳ್ಳೋದೆಲ್ಲ ಮಾಡ್ಕೊ ಹೋಗು ಅಂತ. ಸೊ ಅವರು ಎದ್ದಿದ್ರು, ಅವರು ಟಿ ವಿನೋ ಏನೋ ನೋಡ್ತಾಯಿದ್ರು. ಸೊ ಎಲ್ಲ ನೀಟಾಗೆಲ್ಲ ಎತ್ತಿಟ್ಬಿಟ್ಟು ಎಲ್ಲ ಆಫ್ ಮಾಡಿ ಮಕ್ಕಳು ಮಲ್ಕೊಂಡಿದ್ರು. ಇಲ್ಲ, ಮಗ ಮಲಗಿರಲಿಲ್ಲ, ಮಗಳು ಮಲಗಿಬಿಟ್ಟಿದ್ಲು. ಸೊ ಮಕ್ಕಳು ಹಂಗೆ ನಾವು ಎದ್ದೋಗಿ ಮಲ್ಕೊಳ್ಳಿ ಅಂತ ಅನ್ನೋವರೆಗೂ ಮಲಗಲ್ಲ. ಅದೊಂದು ಪ್ರಾಬ್ಲಮ್ ನನಗೆ ಈ ಮಕ್ಕಳ ವಿಚಾರದಲ್ಲಿ. ಹೋಗಿ ಮಲಗಿಸ್ಬೇಕು, ಅದೊಂದೇ. ನನಗಿವಾಗ ಒಂದ್ಸಲ ಎದ್ಬಿಟ್ರೆ ನನಗೆ ಕಂಟಿನ್ಯೂಷನ್ ಇರೋಲ್ಲ, ಹಂಗಾಗಿ ನಾನು ಎದ್ದೇಳಲಿಲ್ಲ. ಸೊ ಆಮೇಲೆ ಅವರು ಕೂಡ 1:15 ಹಂಗೆ ಬೈದ್ಬಿಟ್ಟು ಮಲಗಿಸಿದ್ದಾಯಿತು. ಮಲ್ಕೊಂಡ್ರು, ಊಟ ಮಾಡಿ ಎಲ್ಲ ಎತ್ತಿಟ್ಟು ಕ್ಲೀನ್ ಮಾಡಿ ಮಲಗೋ ಅಷ್ಟೊತ್ತಿಗೆ 2 ಗಂಟೆ ಆಗೇ ಬಿಟ್ಟಿತ್ತು. ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ಸೊ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡ್ತಾ, ಶೇರ್ ಮಾಡ್ತಾ, ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದನ್ನ ಮರಿಬೇಡಿ. ಯಾವುದೇ ಕಾರಣಕ್ಕೂ ಬೇಜಾರಂತೂ ಮಾಡ್ಕೋಬೇಡಿ, ಯಾಕೆ ಇಷ್ಟು ಲೇಟಾಗಿ ಆಗ್ತಿದ್ದಾರೆ ಈ ವಿಡಿಯೋನ ಅಂತ. ಸೊ ಆ ಥರ ಇತ್ತು ನನ್ನ ಸಿಚುಯೇಷನ್. ಅದಕ್ಕೋಸ್ಕರ ಅಲ್ಲಿಂದ ಮುಗಿಸ್ಕೊಂಡು ಮತ್ತೆ ನಾವು ಊರಿಗೆ ಬಂದಿದ್ದೀವಿ. ಸೊ ನೆಕ್ಸ್ಟ್ ವ್ಲಾಗ್ ಊರದೇ ಬರುತ್ತೆ ನೋಡಿ. ಮತ್ತೆ ಮಹಾಲಯ ಅಮಾವಾಸ್ಯೆ ಮುಗಿಸಿ ಮತ್ತೆ ಬೆಂಗಳೂರಿಗೆ ಹೋಗಿ ಮತ್ತೆ ಬೆಂಗಳೂರಿಂದ ಮತ್ತೆ ಊರಿಗೆ ಬಂದಿದ್ದಾಗಿತ್ತು. ಸೊ ಅದೆಲ್ಲ ಕಂಪ್ಲೀಟ್ ವಿಡಿಯೋ ನಾನು ಹಾಕ್ತೀನಿ, ಏನಕ್ಕೆ ಏನು ಅಂತ. ಮಾಡಿರೋದನ್ನೆಲ್ಲ ಎತ್ತಿಡಬೇಕು. ಸೊ ಹಂಗೆ ಮಾಡಿರೋದನ್ನ ಹಂಗಂಗೆ ಇಟ್ಬಿಟ್ರೆ ಮತ್ತೆ ಅದು ಮೆತ್ತಗಾಗ್ಬಿಡುತ್ತೆ. ಆವಾಗ ನಾವು ಇಷ್ಟೆಲ್ಲ ಮಾಡಿದ್ದು ವೇಸ್ಟ್ ಅಂತ ಅನ್ನಿಸ್ಬಿಡುತ್ತೆ. ಸೊ ಹಾಗಾಗಿ ಎಲ್ಲ ಎತ್ತಿಟ್ಬಿಟ್ಟು ಮಲ್ಕೊತಾ ಇದ್ದೀನಿ, ಹಾಗಾಗಿ ಬಿಟ್ಟು ಮಲಗಿಲ್ಲ. ಇದು ಮಾತ್ರ ಸ್ಟವ್, ಸಿಲಿಂಡ್ರು ಅದನ್ನೆಲ್ಲ ಮಕ್ಕಳು ಇನ್ ಕೇಸ್ ಮಧ್ಯ ಏನಾದ್ರು ಎದ್ದು ಬಂತು ಅಂದರೆ ಅಂತ ಅನ್ನೋ ಒಂದು ಕಾರಣಕ್ಕೆ
ಎತ್ತಿಟ್ಟು ಎಲ್ಲ ಮಲ್ಕೊತಿದ್ದೀವಿ. ಒರೆಸೋದು ಗುಡಿಸೋದು ಎಲ್ಲ ಮಾರ್ನಿಂಗ್ ಅಷ್ಟೇ. ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ನನಗಂತೂ ತುಂಬ ಸ್ಟ್ರೈನ್ ಆಗಿತ್ತು. ಹೋಗಿ ಮಲ್ಕೊಂಡು ತಕ್ಷಣವೇ ನಿದ್ದೆ ಮಾಡಿಬಿಟ್ಟಿದ್ದೀನಿ. 2 ಕಾಲಾಗಿತ್ತು. ಸೊ ಬಾಯ್ ಬಾಯ್, ಟೇಕ್ ಕೇರ್.